ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಮಹಾಭಾರತ. ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆಗಳೆಂಬ ಪ್ರಜಾಪ್ರಭುತ್ವದ ಜೈತ್ರ ಯಾತ್ರೆಯ ಮಹಾಕಥನವಿದು. ಬ್ರಿಟಿಷರು ಬಿಟ್ಟು ಹೋದ ದೇಶ ಜಗತ್ತಿನೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಚುನಾವಣೆಗಳ ವಿಜಯ ಯಾತ್ರೆಗಳ ಕಥೆ ಇದು. ಮತದಾನ ಅಂದರೆ ಏನೆಂದೇ ತಿಳಿಯದ ಜನ ಕಾತರದಿಂದ ಮತಪತ್ರದಲ್ಲಿ ಮೊಹರು ಒತ್ತಿದ ಕಾಲದಿಂದ ಹಿಡಿದು ಇವಿಎಂನ ಗುಂಡಿ ಅದುಮುತ್ತಾ ಇರುವ ಹೊಸ ಕಾಲದ ಮತದಾನದವರೆಗಿನ ಎಲ್ಲ ಚುನಾವಣೆಗಳ ರೋಚಕ ಕಥನವಿದು. ಪಂಡಿತ್ ನೆಹರು ಅವರಿಂದ ಹಿಡಿದು ಪ್ರಧಾನಿ ನರೇಂದ್ರ ಮೋದಿಯವರವರೆಗೆ, ಬ್ಯಾಲೆಟ್ ಪೇಪರ್ನಿಂದ ತೊಡಗಿ ಇವಿಎಂವರೆಗೆ, ಆನೆಯ ಮೇಲೆ ಮತಪೆಟ್ಟಿಗೆ ಹೊತ್ತೊಯ್ದ ಕಾಲದಿಂದ ತೊಡಗಿ ವಿಮಾನದಲ್ಲಿ ಬ್ಯಾಲೆಟ್ ಬಾಕ್ಸ್ಗಳನ್ನು ಕೊಂಡೊಯ್ತಾ ಇರುವಂತಹ ಕಾಲದವರೆಗೆ ಭಾರತದಲ್ಲಿ ನಡೆದ ಎಲ್ಲ ಲೋಕಸಭಾ ಚುನಾವಣೆಗಳ ರೋಚಕ ಸಂಗತಿಗಳ ಕಣಜ ಇದು. ರಾಜಕೀಯದ ಬಗ್ಗೆ ಆಸಕ್ತಿ ಇರುವ ಪ್ರತಿಯೊಬ್ಬರೂ ನೋಡಲೇಬೇಕಾಗಿರುವಂತಹ ಎಪಿಸೋಡ್ಗಳಿವು. ನಾನು ಹರಿಪ್ರಸಾದ್. ಗೋಂಗಿ ಗುಡಿಯ ಎಂದು ಹಳೆಯ ಕಾಂಗ್ರೆಸ್ ನಾಯಕರಿಂದ ಕರೆಸಿಕೊಳ್ತಾ ಇದ್ದ ಇಂದಿರಾ ಗಾಂಧಿ ಯಾರೂ ಊಹಿಸದ ರೀತಿಯಲ್ಲಿ ಬೆಳೆದು ಬಿಟ್ಟಿದ್ರು. 1970ರ ವೇಳೆಗೆ ಅವರು ತಮ್ಮ ರಾಜಕೀಯ ಬದುಕಿನ ಉತ್ತುಂಗಕ್ಕೆ ಏರಿದ್ರು. ಬ್ಯಾಂಕ್ಗಳ ರಾಷ್ಟ್ರೀಕರಣ, ರಾಜಧನ ರದ್ದತಿಯಂತಹ ಜನಮಾನಸದಲ್ಲಿ ಉಳಿಯುವ ಕೆಲಸವನ್ನ ಇಂದಿರಾ ಗಾಂಧಿ ಮಾಡಿದ್ರು. ಇಂದಿರಾ ಗರೀಬಿ ಹಠಾವೋ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ದು ಕೂಡ ಅದೇ ಕಾಲದಲ್ಲಿ. ಮೂಲ ಕಾಂಗ್ರೆಸ್ನಿಂದ ಒಡೆದು ಪ್ರತ್ಯೇಕವಾದರೂ 1971ರ ಲೋಕಸಭೆ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಗೆದ್ದು ಅಧಿಕಾರಕ್ಕೇರಿದ್ರು. 1971ರ ಲೋಕಸಭೆ ಚುನಾವಣೆ ಎಷ್ಟೋ ರಹಸ್ಯಗಳನ್ನು ಹೊದ್ದುಕೊಂಡ ರೋಚಕ ಕಥನ. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. कि कोई बोल नहीं सकते थे, जो कोई बोले आवाज उठाए राज के खिलाफ उनको खत्म कर देते थे, जेल में बंद करे या तो उनके पीछे पड़ के उनको बर्बाद करे. ऐसे अनेक किस्से हुए. लाख से ज्यादा लोगों को जेल में रखे. ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಂಡ್ರು. ಆದರೆ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಬೇರೆ ನಾಯಕರುಗಳೆಲ್ಲ ತಿರುಗಿ ಬಿದ್ದಿದ್ರು. ನಿಜಲಿಂಗಪ್ಪ ಹಾಗೂ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರ ನಾಯಕತ್ವದ ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಯಿತು. ಸಾವಿರದ 1960ರ ಕೊನೆ ಮತ್ತು 1970ರ ಆರಂಭದ ವರ್ಷಗಳು ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನೇ ಬರೆದವು. 1970ರ ಆಸುಪಾಸು ಇಡೀ ದೇಶದಲ್ಲಿ ರಾಜಕೀಯ ಆರ್ಥಿಕ ವಿಪ್ಲವ ನಡೆದಿತ್ತು. ಆ ವಿಪ್ಲವದ ಬೀಜ ಮೊದಲು ಬೆಂಗಳೂರಿನಲ್ಲಿ ಮೊಳಕೆಯೊಡೆದಿತ್ತು. 1969ರ ಜುಲೈ 9ರಂದು ಬೆಂಗಳೂರಿನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಹತ್ವದ ಕಾರ್ಯಕಾರಿಣಿ ನಡೆದಿತ್ತು. ಆ ಸಭೆಯಲ್ಲಿ ಇಂದಿರಾ 14 ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸುವ ಪ್ರಸ್ತಾವನೆಯನ್ನ ಮುಂದಿಟ್ಟರು. ಅದಾಗಿ ಕೇವಲ 5 ದಿನದಲ್ಲಿ 14 ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸುವ ಘೋಷಣೆ ಮಾಡಿದರು. ಅದಕ್ಕೂ ಕೆಲ ದಿನಗಳ ಹಿಂದಷ್ಟೇ ತನ್ನನ್ನು ವಿರೋಧಿಸುತ್ತಾ ಬಂದಿದ್ದ ಮೊರಾರ್ಜಿ ದೇಸಾಯಿಯವರನ್ನ ಹಣಕಾಸು ಖಾತೆಯಿಂದ ವಜಾಗೊಳಿಸಿದರು. ಖಾಸಗಿ ಬ್ಯಾಂಕ್ಗಳ ರಾಷ್ಟ್ರೀಕರಣದ ನಿರ್ಧಾರವು ಭಾರತ ಸರ್ಕಾರದ ಮಹಾನ್ ರಹಸ್ಯಗಳಲ್ಲಿ ಒಂದಾಗಿತ್ತು. ಆ ನಿರ್ಧಾರ ಕೇವಲ 4-5 ಜನರಿಗಷ್ಟೇ ತಿಳಿದಿತ್ತು. ಆಗ ಇಂದಿರಾ ಗಾಂಧಿಯವರು ಬಹಳ ಬುದ್ಧಿವಂತಿಕೆಯಿಂದ 69ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಇಬ್ಬಾಗ ಆದ ನಂತರ ಅದರ ನೇತೃತ್ವ ವಹಿಸಿದಂಥ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ಸನ್ನು ಯಥಾಸ್ಥಿತಿವಾದಿಗಳಿಂದ ಬೇರ್ಪಡಿಸಿ ಭಾಳ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಡೋದರ ಮುಖಾಂತರ ನಾನು ಬಡವರ ಪರ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಗರೀಬಿ ಹಠಾವೋ ಅಂತ ಒಂದು ಘೋಷಣೆಯನ್ನು ಕೊಟ್ಟು 20 ಅಂಶದ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ಬಡವರ ಪರವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡೋದರ ಜೊತೆಗೆ ಬ್ಯಾಂಕ್ ರಾಷ್ಟ್ರೀಕರಣ ಮತ್ತು
ರಾಜಧನ ರದ್ದತಿ ಅಂತ ಕ್ರಮಗಳನ್ನು ಕೂಡ 69ರಿಂದ 71ರ ಮಧ್ಯದಲ್ಲಿ ಅವರು ತೆಗೆದುಕೊಂಡಿರ್ತಾರೆ ಪ್ರಧಾನಮಂತ್ರಿಯಾಗಿ. 71ರಲ್ಲಿ ಚುನಾವಣೆ ನಡೀತದೆ, ಪಾರ್ಲಿಮೆಂಟಿಗೆ ಮಧ್ಯಂತರ ಚುನಾವಣೆ ನಡೀತದೆ. ಆ ಮಧ್ಯಂತರ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ದೊಡ್ಡ ಪ್ರಮಾಣದಲ್ಲಿ ಜಯವನ್ನು ಗಳಿಸ್ತಾರೆ, ಮತ್ತೊಮ್ಮೆ ಜಯವನ್ನು ಗಳಿಸ್ತಾರೆ. ಅವರಿಗೆ ಪ್ರತಿರೋಧಗಳು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳಿಂದ ಬಂದರೂ ಕೂಡ ಅವರ ಗೆಲುವಿನ ನಾಗಲೋಟವನ್ನು ತಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಅವರು ಬಡವರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಕಾರಣದಿಂದಾಗಿ. ಹಾಗಾಗಿ ಅವರು ಅದೇ ರೀತಿಯ ಕೆಲವು ಕಾರ್ಯಕ್ರಮಗಳನ್ನು ಕೊಡ್ತಾರೆ, ಭೂ ಸುಧಾರಣೆ ಕಾನೂನುಗಳನ್ನು ತರ್ತಾರೆ, ಬ್ಯಾಂಕಲ್ಲಿ ಬಡವರ ಪರವಾಗಿರುವಂಥ ಕಾರ್ಯಕ್ರಮ. ಆ ವೇಳೆಗೆ ಕಾಂಗ್ರೆಸ್ನಲ್ಲಿ ಇಂದಿರಾ ವಿರುದ್ಧದ ಅಲೆ ಭುಗಿಲೆದ್ದಿತ್ತು. ಇಂದಿರಾ ಎಡಪಂಥೀಯ ಒಲವನ್ನ ಮೈಗೂಡಿಸಿಕೊಂಡಿದ್ದಾರೆ ಎನ್ನುವುದು ವಿರೋಧಕ್ಕೆ ಮುಖ್ಯ ಕಾರಣವಾಗಿತ್ತು. ಹಾಗಾಗಿಯೇ ಅವರು ಕೈಗೊಂಡ ಬ್ಯಾಂಕ್ ರಾಷ್ಟ್ರೀಕರಣವನ್ನ ಕಾಂಗ್ರೆಸ್ ಪಾಳಯದ ಹಳೆಯ ಹುಲಿಗಳು ವಿರೋಧಿಸಿದ್ರು. 1970ರಲ್ಲಿ 278 ರಾಜವಂಶಸ್ಥರಿಗೆ ಕೇಂದ್ರ ಸರ್ಕಾರ ಕೊಡುತ್ತಿದ್ದ ರಾಜಧನ ಮತ್ತು ಇತರ ಸವಲತ್ತುಗಳನ್ನು ರದ್ದುಗೊಳಿಸಿದ್ರು. 1969ರ ನವೆಂಬರ್ನಲ್ಲಿ ಇಂದಿರಾ ಗಾಂಧಿಯನ್ನೇ ಪಕ್ಷದಿಂದ ಹೊರದಬ್ಬಿದ್ರು. ಅಂದಿನ ಕಾಂಗ್ರೆಸ್ ಅಧ್ಯಕ್ಷ ಎಸ್ ನಿಜಲಿಂಗಪ್ಪ ಅಶಿಸ್ತಿನ ನೆಪವೊಡ್ಡಿ ಇಂದಿರಾರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟಿಸಿದ್ರು. ಇಂದಿರಾ ತಮ್ಮದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರ್ ಪಕ್ಷವನ್ನ ಕಟ್ಟಿದ್ರು. ಮೂಲ ಕಾಂಗ್ರೆಸ್ ಕಾಂಗ್ರೆಸ್ ಓ ಎಂದು ಮರುನಾಮಕರಣಗೊಂಡಿತು. ಕೆ ಕಾಮರಾಜ್, ಮೊರಾರ್ಜಿ ದೇಸಾಯಿ ಮೂಲ ಕಾಂಗ್ರೆಸ್ನಲ್ಲೇ ಉಳಿದ್ರು. ಎಐಸಿಸಿಯ 705 ಸದಸ್ಯರಲ್ಲಿ 446 ಮಂದಿ ಇಂದಿರಾ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡಿದ್ರು. ಇದುವೇ ಆ ಕಾಲದಲ್ಲಿ ಇಂದಿರಾ ಗಾಂಧಿಯ ಪ್ರಭಾವವನ್ನ ತೋರಿಸಿತ್ತು. ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸಿದ್ದ, ಅವರಿಗೆ ದಾಖಲೆಯ ಸೀಟ್ಗಳನ್ನು ಪಡೆದುಕೊಂಡು ಬಹುತೇಕ ರಾಜ್ಯಗಳಲ್ಲಿ ಸರ್ಕಾರವನ್ನ ರಚಿಸಿದ್ದ ವೈಭವವುಳ್ಳ ಮೂಲ ಕಾಂಗ್ರೆಸ್ನಲ್ಲಿ ಕೇವಲ ಇಂದಿರಾ ಅವರೇ ಹೇಳುವಂತೆ ಮುದಿ ನಾಯಕರು ಮಾತ್ರ ಉಳ್ಕೊಂಡಿದ್ರು. ಕೆಲಸ ಸಮಾಜವಾದವನ್ನು ಮತ್ತಷ್ಟು ಉಗ್ರವಾಗಿ ಮಾಡಬೇಕು ಅನ್ನೋದರ ಉದ್ದೇಶ ಆಗಿತ್ತು. ಯಾಕೆಂದರೆ ಪಕ್ಕದ ದೇಶಗಳಲ್ಲಿ ಅಂದರೆ ಶ್ರೀಲಂಕಾದಲ್ಲಿ ಸಿರಿಮಾವು ಬಂಡಾರನಾಯಕಿ ಅವರು ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದರು. ಅವರು ಅತ್ಯಂತ ಉಗ್ರವಾದ ಸಮಾಜವಾದವನ್ನು ಅಲ್ಲಿ ತಂದಿದ್ದರು. ಎಲ್ಲ ಕಡೆಯೂ ರಾಷ್ಟ್ರೀಕರಣವನ್ನು ಮಾಡಿದರು. ಇಂದಿರಾ ಗಾಂಧಿಯವರು ಕೂಡ ಅದರಿಂದ ಪ್ರಭಾವಿತರಾಗಿ ಈ ದೇಶದಲ್ಲಿ ರಾಷ್ಟ್ರೀಕರಣದ ಪರಂಪರೆಗೆ ನಾಂದಿ ಹಾಡಿದರು. ಹಾಗೂ ಒಂದಾದ ಮೇಲೆ ಒಂದು ಕೈಗಾರಿಕೆಗಳನ್ನು ರಾಷ್ಟ್ರೀಕರಣ ಮಾಡೋಕ್ಕೆ ಇಂದಿರಾ ಗಾಂಧಿಯವರು ಆರಂಭ ಮಾಡಿದರು. ಹಾಗೂ 69ರಲ್ಲಿ ಅವರು ಸುಮಾರು ದೇಶದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದ ಕೆನರಾ ಬ್ಯಾಂಕ್ ಕೂಡ ಆವಾಗ ರಾಷ್ಟ್ರೀಕರಣ ಆಯಿತು. ಆದರೆ ಇಂದಿರಾ ಗಾಂಧಿಯವರಿಗೆ ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಹಾಗೂ ದೇಶದ ಬಡ ಜನರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಒಂದು ಇಂಪ್ರೆಸ್ ಮಾಡಲಿಕ್ಕೆ ಇದು ಭಾರಿ ದೊಡ್ಡ ಅವಕಾಶ ಆಯಿತು. ಇದನ್ನೇ ಅವರು ಉಪಯೋಗಿಸಿಕೊಂಡು ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಂಡ್ರು. ಆದರೆ ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಬೇರೆ ನಾಯಕರುಗಳೆಲ್ಲ ತಿರುಗಿ ಬಿದ್ದಿದ್ರು. ಆಗ ಕೇಳಿ ಬಂದಿತ್ತು ಗರೀಬಿ ಹಠಾವೋ ಘೋಷಣೆ. 1971ರಲ್ಲಿ ಏಕಾಂಗಿಯಾಗಿ ಹೋರಾಡಿದ್ರು ಇಂದಿರಾ. ಹೀಗೆ ಆ ಹೊತ್ತಿನಲ್ಲಿ ಇಂದಿರಾ ಗಾಂಧಿಯವರ ರಾಜಕೀಯ ಬದುಕು ಮೇರು ಹಂತಕ್ಕೆ ತಲುಪಿತ್ತು. ಜಾಗತಿಕ ನಾಯಕಿಯಾಗಿ ಹೊರಹೊಮ್ಮಿದ್ರು. ಆಗಲೇ ಅವರು ಗರೀಬಿ ಹಠಾವೋ ಘೋಷಣೆ ಹೊಮ್ಮಿಸಿದ್ದು ಅದು ದೇಶಾದ್ಯಂತ ಭಾರೀ ಸಂಚಲನವನ್ನೇ ಸೃಷ್ಟಿಸಿತ್ತು. ಗರೀಬಿ ಹಠಾವೋ ಘೋಷಣೆಯೊಂದಿಗೆ ಚುನಾವಣೆಗೆ ಧುಮುಕಿದ್ರು ಇಂದಿರಾ. ಅವರು ಈ ಬಾರಿ ಏಕಾಂಗಿಯಾಗಿದ್ರು. ಆದರೆ ಅಪಾರ ರಾಜಕೀಯ ತಾಕತ್ತನ್ನ ಮೈಯೊಳಗಿಟ್ಟುಕೊಂಡಿದ್ರು. ಪಂಚವಾರ್ಷಿಕ ಯೋಜನೆಗಳು ಫಲ ಕೊಡಲಾರಂಭಿಸಿದ್ದವು. ಆ ವರ್ಷ ಆಹಾರ ಉತ್ಪಾದನೆ ದಾಖಲೆ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಕೃಷಿಯಲ್ಲಿ ಯಂತ್ರಗಳ ಬಳಕೆ, ಆಧುನಿಕ ತಂತ್ರಜ್ಞಾನದ ಉಪಯೋಗ, ಹೊಸ ಸಂಶೋಧನೆಗಳು ಉತ್ಪಾದನೆ ಹೆಚ್ಚಳಕ್ಕೆ ಕಾರಣವಾಗಿದ್ವು. ಅತ್ತ ಅಮೆರಿಕ ಮತ್ತು ಯುಎಸ್ಎಸ್ಆರ್ ನಡುವೆ ಶೀತಲ ಸಮರ ಮುಂದುವರೆದಿತ್ತು. ಭಾರತ ಅಲಿಪ್ತ ನೀತಿಯನ್ನೇ ಮುಂದುವರಿಸಿತ್ತಾದರೂ ಇಂದಿರಾ ರಷ್ಯಾ ಪರ ಇದ್ದಾರೆಂಬ ಮಾತುಗಳು ಕೇಳಿಬಂದಿದ್ವು. ಪಾಕಿಸ್ತಾನದ ಸೇನೆಯ ಆಧುನೀಕರಣಕ್ಕೆ ಅಮೆರಿಕ ಬೆಂಬಲ ನೀಡುತ್ತಿತ್ತು. 1965ರ ವೇಳೆಗೆ ಭಾರತಕ್ಕಿಂತಲೂ ಪಾಕಿಸ್ತಾನದ ಸೇನೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ದವು ಎಂದು ಅಮೆರಿಕದ ಒಂದು ಅಧ್ಯಯನದ ವರದಿ ಹೇಳಿತ್ತು.
ಹಳಬರನ್ನ ಹಿಂದಿಕ್ಕಿ ವಿಜಯಿಯಾದ ಇಂದಿರಾ ಪಕ್ಷಕ್ಕೆ 352, ಹಳೆ ಕಾಂಗ್ರೆಸ್ಸಿಗರಿಗೆ 16 ಸೀಟು. ಸಾವಿರದ 1971ರ ಚುನಾವಣೆಯಲ್ಲಿ 8 ರಾಷ್ಟ್ರೀಯ ಪಕ್ಷಗಳು, 17 ಪ್ರಾದೇಶಿಕ ಪಕ್ಷಗಳು ಅಖಾಡದಲ್ಲಿದ್ದವು. ಇಂದಿರಾ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿತ್ತು. ಇದೇ ಹೊತ್ತಿಗೆ ಇಂದಿರಾರನ್ನ ಸೋಲಿಸಲೇಬೇಕೆಂಬ ಗುರಿಯೊಂದಿಗೆ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರ ಸ್ವತಂತ್ರ ಪಾರ್ಟಿ ವಿರೋಧಿ ಒಕ್ಕೂಟವನ್ನ ಸೇರಿಕೊಂಡಿತ್ತು. ಕಾಂಗ್ರೆಸ್, ಸ್ವತಂತ್ರ ಪಾರ್ಟಿ, ಜನಸಂಘ ಮತ್ತು ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಗಳು ಗ್ರ್ಯಾಂಡ್ ಅಲಯನ್ಸ್ ಕಟ್ಟಿಕೊಂಡಿದ್ದವು. ಈ ಒಕ್ಕೂಟ ಎಲ್ಲಾ 442 ಲೋಕಸಭಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಆದರೆ ಇಂದಿರಾರನ್ನ ಸೋಲಿಸುವುದು ಅಷ್ಟೇನೂ ಸುಲಭವಾಗಿರಲಿಲ್ಲ. ಆಸಕ್ತಿಕರ ವಿಚಾರವೆಂದರೆ 1971ರ ಚುನಾವಣೆಯಲ್ಲಿ 1000ಕ್ಕೂ ಹೆಚ್ಚು ಪಕ್ಷೇತರರು ಕಣಕ್ಕಿಳಿದಿದ್ದರು. ಇಂದಿರಾ ಗಾಂಧಿ ಗರೀಬಿ ಹಠಾವೋ ಘೋಷಣೆಯನ್ನ ಕೂಗಿ ಬಡತನ ನಿರ್ಮೂಲನದ ಪಣ ತೊಟ್ಟು ಚುನಾವಣಾ ಪ್ರಚಾರ ನಡೆಸಿದರೆ, ಉಳಿದ ಪಕ್ಷಗಳು ಕೂಡ ದೇಶದ ಅಭಿವೃದ್ಧಿಗಾಗಿ ಹಲವು ಭರವಸೆಗಳು, ಯೋಜನೆಗಳು, ಕಾರ್ಯಕ್ರಮಗಳನ್ನ ಪ್ರಚಾರ ಸಭೆಗಳಲ್ಲಿ ಘೋಷಿಸುತ್ತಿದ್ದರು. 5ನೇ ಲೋಕಸಭೆ ಚುನಾವಣೆ 1971ರ ಮಾರ್ಚ್ 1ರಿಂದ ಮಾರ್ಚ್ 10ರವರೆಗೆ ನಡೆದಿತ್ತು. 15,12,96,749 ಮಂದಿ ಮತದಾರರು ಆ ವರ್ಷ ಮತ ಚಲಾಯಿಸಿದ್ರು. ಒಟ್ಟು 55.2% ಮತದಾನವಾಗಿತ್ತು. ನಿರೀಕ್ಷೆಯಂತೆಯೇ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪಕ್ಷ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ಭಾರೀ ಬಹುಮತವನ್ನ ಪಡೆದುಕೊಂಡಿತ್ತು. 352 ಲೋಕಸಭೆ ಕ್ಷೇತ್ರಗಳಲ್ಲಿ ಆ ಪಕ್ಷ ಗೆಲುವು ಸಾಧಿಸಿತ್ತು. 43.68% ಶೇಕಡಾವಾರು ಮತಗಳನ್ನ ಇಂದಿರಾ ಪಡ್ಕೊಂಡಿದ್ರು. ಅದು ಅವರ ತಾಕತ್ತಿನ ಬೃಹತ್ ಪ್ರದರ್ಶನವಾಗಿತ್ತು. ಕಾಂಗ್ರೆಸ್ ಪಕ್ಷ ಕೇವಲ 16 ಸೀಟ್ಗಳಲ್ಲಿ ಗೆಲುವು ಸಾಧಿಸಿತ್ತು. ಇಂದಿರಾ ಪಕ್ಷದ ಸನಿಹಕ್ಕೂ ಕಾಂಗ್ರೆಸ್ ಆರ್ಗನೈಸೇಷನ್ ಬಂದಿರಲಿಲ್ಲ. ಸ್ವತಂತ್ರ ಪಕ್ಷ ಕೇವಲ 8 ಸ್ಥಾನಗಳಲ್ಲಿ ಗೆದ್ದಿತ್ತು. ಭಾರತೀಯ ಜನಸಂಘ 22, ಸಿಪಿಐ 23, ಸಿಪಿಐಎಂ 25 ಸೀಟ್ಗಳನ್ನ ಪಡೆದುಕೊಂಡಿದ್ವು. ವಿಶೇಷವೆಂದರೆ ಡಿಎಂಕೆ ಆ ವರ್ಷ 23 ಸ್ಥಾನಗಳಲ್ಲಿ ವಿಜಯಿಯಾಗಿತ್ತು. ನಿಜಲಿಂಗಪ್ಪ ಹಾಗೂ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರ ನಾಯಕತ್ವದ ವಿರುದ್ಧನೇ ಒಂದು ದೊಡ್ಡ ಬಂಡಾಯ ಆಯಿತು. ನಿಜಲಿಂಗಪ್ಪ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅವಾಗ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು, ರಾಷ್ಟ್ರೀಯ ಅಧ್ಯಕ್ಷರಾದರು. ಹಾಗೂ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರಿಬ್ಬರ ನಡುವೆ ಭಾರಿ ಭಿನ್ನಾಭಿಪ್ರಾಯ ಬಂದು ಬೆಂಗಳೂರಿನ ಲಾಲ್ಬಾಗ್ ಅಧಿವೇಶನ ಅಂತ ಆಯ್ತು. ಲಾಲ್ಬಾಗ್ನ ಗಾಜಿನ ಮನೆ ಅಧಿವೇಶನ, ಅಲ್ಲಿನ ಗ್ಲಾಸ್ ಹೌಸ್ನಲ್ಲಿ. ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಯಿತು. ಇಂದಿರಾ ಗಾಂಧಿಯವ್ರ ಜೊತೆ ಯಂಗ್ ಟರ್ಕ್ಸ್ ಅಂತ ಕರ್ಕೊಂಡಿದ್ದಂತಹ ಐಕೆ ಗುಜರಾಲ್ ಅವರು, ಚಂದ್ರಶೇಖರ್ ಅವರು ಹಾಗೂ ಅವರೆಲ್ಲ ಹೋಗಿದ್ದರು. ಹಾಗೂ ಹಳೆ ತಲೆಮಾರಿನ ನಾಯಕರುಗಳು ನಿಜಲಿಂಗಪ್ಪ ಅವ್ರ ಜೊತೆ ಹೋದರು. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಇಬ್ಬಾಗ ಆಗಿದ್ದರೂ ಕೂಡ ಇಂದಿರಾ ಗಾಂಧಿಯವರು ಕಮ್ಯುನಿಸ್ಟ್ ಪಕ್ಷದ ಸಹಾಯದೊಂದಿಗೆ ತಮ್ಮ ಸರ್ಕಾರವನ್ನು ಮುಂದುವರೆಸಿದರು. ಆ ಚುನಾವಣೆ ಇಂದಿರಾ ಗಾಂಧಿ ವಿವಾದಾತೀತ ನಾಯಕಿ ಎಂಬುದನ್ನ ಸಾರಿ ಹೇಳಿತು. 36 ಕ್ಯಾಬಿನೆಟ್ ಸಚಿವರೊಂದಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದರು. 1971ರ ಸಾರ್ವತ್ರಿಕ ಚುನಾವಣೆಯ ವಿಜಯದ ನಂತರ ಇಂದಿರಾ ಅದ್ಭುತ ಸಾಧನೆಗಳನ್ನು ಮೆರೆದರು. ಮುಂದಿನ ವರ್ಷವೇ ಪಾಕಿಸ್ತಾನದೊಂದಿಗೆ ನಡೆದ ಯುದ್ಧದಲ್ಲಿ ಭಾರತ ಅಪ್ರತಿಮ ಗೆಲುವು ಸಾಧಿಸಿತ್ತು. ಬಾಂಗ್ಲಾದೇಶದ ಸ್ಥಾಪನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. ಆ ಮೂಲಕ ದುರ್ಗೆ ಎಂಬ ಶ್ಲಾಘನೆಗೂ ಪಾತ್ರರಾದರು. ಇಂದಿರಾ ಗಾಂಧಿ ನೋಡಿ ಮತ ಹಾಕಿದ ಜನ. ಅದೇ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಷ್ಟ್ರೀಯ ಸಮಸ್ಯೆಗಳು ಪ್ರತಿಧ್ವನಿತವಾದವು. ಇಂದಿರಾ ಪ್ರಚಾರದುದ್ದಕ್ಕೂ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮತ್ತು ರಾಜಧನ ರದ್ದತಿಯ ಬಗ್ಗೆ ಮಾತನಾಡಿದ್ರು. ಸ್ಥಳೀಯ ಸಂಸದರನ್ನ ನೋಡದೆ ಇಂದಿರಾ ಗಾಂಧಿಗಾಗಿ ಜನ ಮತ ಹಾಕಿದ್ರು. ಹಳೆಯ ಕಾಂಗ್ರೆಸ್ಸಿಗರು, ಸ್ಥಳೀಯ ಶಾಸಕರು, ಸಂಸದರನ್ನ ಕೇಂದ್ರವಾಗಿಟ್ಟುಕೊಂಡು ಹಳೆಯ ಪ್ರಚಾರ ತಂತ್ರದಲ್ಲೇ ಮುಳುಗಿದ್ರು. ಆ ಚುನಾವಣೆಯ ಹೊತ್ತಿಗೆ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿತ್ತು. 18 ರಾಜ್ಯಗಳ ಪೈಕಿ 8 ರಾಜ್ಯಗಳಲ್ಲಿ
ಪ್ರಾದೇಶಿಕ ಪಕ್ಷಗಳೇ ಇಂದಿರಾ ಕಾಂಗ್ರೆಸ್ಗೆ ಪ್ರಬಲ ಸ್ಪರ್ಧೆ ಒಡ್ಡಿದ್ದವು. ತಮಿಳುನಾಡಿನಲ್ಲಿ ಡಿಎಂಕೆ, ಪಂಜಾಬ್ನಲ್ಲಿ ಅಕಾಲಿ ದಳಗಳು ನಿರ್ಣಾಯಕವಾಗಿದ್ದವು. ಅದೇ ಮೊದಲ ಬಾರಿಗೆ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಪ್ರಾದೇಶಿಕ ಅಸ್ಮಿತೆ ಎನ್ನುವುದು ಕೇಳಿಬಂದಿತ್ತು. ಒಂದು ಕಡೆ 1971ರ ಚುನಾವಣೆಯಲ್ಲಿ ಇಂದಿರಾ ಏಕಾಂಗಿಯಾಗಿ ಗೆದ್ದು ಬೀಗಿದ್ರೆ, ಮತ್ತೊಂದು ಕಡೆ ಅದೇ ಚುನಾವಣೆಯಲ್ಲಾದ ಒಂದು ಎಡವಟ್ಟು ಬದುಕಲ್ಲೆಂದೂ ಮರೆಯಲಾಗದಂತಹ ದೊಡ್ಡ ಪೆಟ್ಟನ್ನ ಇಂದಿರಾಗೆ ಕೊಟ್ಟುಬಿಟ್ಟಿತು. ನೆಹರು ಮಗಳು, ದೇಶ ಕಂಡ ಮಹಾನ್ ನಾಯಕಿ, ಪ್ರತ್ಯೇಕ ದೇಶವೊಂದರ ಸ್ಥಾಪನೆಗೆ ನೆರವಾದಂಥವರು ಸಂಸದ ಸ್ಥಾನವನ್ನೇ ತ್ಯಜಿಸಬೇಕಾಗಿ ಬಂತು. 1971ರ ಚುನಾವಣೆಯಲ್ಲಿ ನಡೆದಿತ್ತು ಮಹಾ ಎಡವಟ್ಟು. ಆ ಎಡವಟ್ಟಿನಿಂದ ದೇಶಕ್ಕೆ ಕಂಟಕ, ಇಂದಿರಾಗೆ ಸಂಕಟ. 1971ರ ಚುನಾವಣೆಯಲ್ಲೇ ಇಂದಿರಾ ಗಾಂಧಿಯ ಇಡೀ ರಾಜಕೀಯ ಬದುಕಿಗೆ ಕಪ್ಪು ಚುಕ್ಕೆಯಾಗುವಂತಹ ಘಟನೆ ನಡೆಯಿತು. ಇಲ್ಲಿ ಎಸಗಿದ ಒಂದು ತಪ್ಪು ಮುಂದೆ ಸರಣಿ ಎಡವಟ್ಟುಗಳಿಗೆ ಕಾರಣವಾಗಿ ನಾಯಕಿಯಂತಿದ್ದ ಇಂದಿರಾ ಖಳನಾಯಕಿಯಾಗುವಂತಾಯಿತು. ಇಂದಿರಾ ಖಳನಾಯಕಿಯಾಗುವಂತಹ ಘಟನೆಗೆ ಅಂಕುರಾರ್ಪಣೆಯಾದದ್ದು ಅದೇ ಚುನಾವಣೆಯಲ್ಲಿ, ಅವರದ್ದೇ ರಾಯ್ಬರೇಲಿ ಕ್ಷೇತ್ರದಲ್ಲಿ. 1975 ಜೂನ್ 12. ಆ ದಿನ ಇಂದಿರಾ ಗಾಂಧಿ ಮತ್ತು ಭಾರತದ ಪಾಲಿಗೆ ಬಹಳ ಕಾಲ, ಶತಶತಮಾನಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ದಿನ. ಅದು ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ ದಿನ. ಅಂದು ಇಂದಿರಾ ಗಾಂಧಿ ಸಂಸತ್ ಸದಸ್ಯೆಯಾಗಿ ಆಯ್ಕೆಯಾದುದನ್ನು ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಲಾಗಿದ್ದ ಅರ್ಜಿಯ ಅಂತಿಮ ತೀರ್ಪು ಪ್ರಕಟವಾಗುವುದಿತ್ತು. ಒಂದು ಅಪಶಕುನದ ಸೂಚನೆಯಂತೆ ಆ ದಿನ ಆರಂಭವಾಗಿತ್ತು. ಅಂದು ಬೆಳಗ್ಗಿನ ಜಾವ 6 ಗಂಟೆಗೆ ಇಂದಿರಾ ಗಾಂಧಿ ಅವರಿಗೆ ಸುದೀರ್ಘ ಕಾಲ ಸಲಹೆಗಾರರಾಗಿದ್ದ ದುರ್ಗಾ ಪ್ರಸಾದ್ ಧಾರ್ ಅವರ ಸಾವಿನ ಸುದ್ದಿ ಅಪ್ಪಳಿಸಿತ್ತು. ಶ್ರೀಮತಿ ಗಾಂಧಿಯೇ ಮುಂದೆ ನಿಂತು ಅಂತ್ಯಕ್ರಿಯೆಯ ವ್ಯವಸ್ಥೆ ಮಾಡಿದ್ದರು. ಅದಾಗಿ ಬೆಳಗ್ಗೆ 10:05 ಹೊತ್ತಿಗೆ ಎಲ್ಲರೂ ಕಾಯುತ್ತಿದ್ದ ತೀರ್ಪು ಬಂದೇ ಬಿಟ್ಟಿತ್ತು. ಇಂದಿರಾ ಗಾಂಧಿ ಅವರಿಗೆ ಶಿಕ್ಷೆಯಾಗಿತ್ತು. ಇಂದಿರೆಯ ರಾಜಕೀಯ ಬದುಕೇ ಪತನವಾಗಿತ್ತು. ಒಂದು ಸಫ್ದರ್ಜಂಗ್ ರಸ್ತೆಯ ನಿವಾಸದತ್ತ ದಾಂಗುಡಿಯಿಟ್ಟರು ಕಾಂಗ್ರೆಸ್ ನಾಯಕರು. ಕಾನೂನು ಸಚಿವ HR ಗೋಖಲೆ, ಪ್ರಸಿದ್ಧ ವಕೀಲ ನಾನಿ ಪಾಲ್ಕಿವಾಲಾ, ಪಶ್ಚಿಮ ಬಂಗಾಳದ ಸಿಎಂ ಸಿದ್ಧಾರ್ಥ ಶಂಕರ್ ರಾಯ್ ತೀರ್ಪಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸತೊಡಗಿದ್ದರು. 1971ರ ಚುನಾವಣೆಯಲ್ಲಿ ರಾಯ್ಬರೇಲಿ ಲೋಕಸಭೆ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದ ಇಂದಿರಾ ಗಾಂಧಿ ವಿರುದ್ಧ ಚುನಾವಣಾ ಅಕ್ರಮಗಳ ಅಪರಾಧ ಸಾಬೀತಾಗಿ ಅಲಹಾಬಾದ್ ಹೈಕೋರ್ಟ್ ದೋಷಿ ಎಂದು ತೀರ್ಪು ನೀಡಿತ್ತು. ಅಂದು ಪರಾಜಿತಗೊಂಡಿದ್ದ ಮಾಜಿ ಸಮಾಜವಾದಿ ರಾಜಕಾರಣಿ ರಾಜನಾರಾಯಣ್ ಇಂದಿರಾ ಗೆಲುವನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದರು. 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನುಸಾರ ನ್ಯಾಯಾಲಯವು ಇಂದಿರಾರನ್ನ ದೋಷಿ ಎಂದು ಪರಿಗಣಿಸಿತ್ತು. ಇಂದಿರಾ ತನ್ನ ಚುನಾವಣಾ ಏಜೆಂಟ್ ಆಗಿ ಸರ್ಕಾರಿ ನೌಕರರನ್ನ, ಅಂದರೆ ಪ್ರಧಾನಮಂತ್ರಿ ಕಚೇರಿಯ ವಿಶೇಷಾಧಿಕಾರಿ ಯಶ್ಪಾಲ್ ಕಪೂರ್ರನ್ನ ಬಳಸಿಕೊಂಡು ತಪ್ಪು ಮಾಡಿದ್ದರು. ಸಂಸತ್ ಸದಸ್ಯತ್ವದಿಂದ ವಜಾಗೊಳಿಸಿ ಮತ್ತು 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ನ್ಯಾಯಮೂರ್ತಿ ಜಗನ್ಮೋಹನ್ ಸಿನ್ಹಾ ಆದೇಶಿಸಿದರು. ದೇಶದ ಇತಿಹಾಸವನ್ನೇ ಬದಲಿಸಿತ್ತು ಆ ತೀರ್ಪು. ಇಂದಿರಾ ಗಾಂಧಿ ಸಂಸತ್ ಸದಸ್ಯತ್ವವೇ ಅನರ್ಹ. ನ್ಯಾಯಾಲಯದ ಒಂದು ತೀರ್ಪು ದೇಶದ ಇತಿಹಾಸವನ್ನೇ ಬದಲಾಯಿಸಿದ ಅಸಾಮಾನ್ಯ ಅಪರೂಪದ ಘಟನೆಯದು. ಇಂದಿರಾ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. 1975ರ ಜೂನ್ 24ರಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಿನ್ಹಾ ಅವರ ಆದೇಶಕ್ಕೆ ಷರತ್ತುಬದ್ಧ ತಡೆಯಾಜ್ಞೆಯನ್ನು ನೀಡಿತು.
ಪ್ರಧಾನಿಯಾಗಿ ಮುಂದುವರಿಯಲು ಇದು ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದರೆ ಸಂಸದೀಯ ಕಲಾಪಗಳಲ್ಲಿ ಭಾಗವಹಿಸುವುದು ಅಥವಾ ಸಂಸದೆಯಾಗಿ ಭತ್ಯೆಯನ್ನ ಪಡೆಯುವುದಕ್ಕೆ ಇಂದಿರಾ ಗಾಂಧಿ ಅವರನ್ನ ನಿರ್ಬಂಧಿಸಲಾಯಿತು. ಅದಾಗಿ ಕೆಲವೇ ದಿನಗಳಲ್ಲಿ ದೇಶದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾದವು. ಅಲ್ಲೆಲ್ಲ ಇಂದಿರೆಯ ನೆರಳಾಗಿದ್ದವರು ಕಿರಿಯ ಮಗ ಸಂಜಯ್ ಗಾಂಧಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಮಾರನೆಯ ದಿನ ತಡರಾತ್ರಿ ತರಾತುರಿಯಲ್ಲಿ ರಾಷ್ಟ್ರಪತಿ ಭವನಕ್ಕೆ ಒಂದು ಕರಡು ಪ್ರತಿ ರವಾನೆಯಾಯಿತು. ಇನ್ನು ಸಂಪುಟದ ಅನುಮೋದನೆಯಾಗದ ಆ ಸುಗ್ರೀವಾಜ್ಞೆಯಲ್ಲಿ ದೇಶ ಆಂತರಿಕ ಕ್ಷೋಭೆಗೊಳಗಾಗಿದ್ದು ದೇಶದ ಭದ್ರತೆಗೆ ಅಪಾಯ ಎದುರಾಗಿದೆ. ಹಾಗಾಗಿ ಸಂವಿಧಾನದ 352ನೇ ಕಲಂನಡಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ ಎಂದಿತ್ತು. ಮಧ್ಯರಾತ್ರಿ 11:45 ಹೊತ್ತಿಗೆ ರಾಷ್ಟ್ರಪತಿ ಸುಗ್ರೀವಾಜ್ಞೆಗೆ ಸಹಿ ಹಾಕಿದ್ರು. ಅಂದು ಸಚಿವ ಸಂಪುಟದಿಂದ ಅನುಮತಿಯನ್ನು ಪಡೆದಿರಲಿಲ್ಲ. ಯಾವ ಸಚಿವರಲ್ಲೂ ಈ ಬಗ್ಗೆ ಚರ್ಚಿಸಿರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಆ ಸುಗ್ರೀವಾಜ್ಞೆಗೆ ಸಂಪುಟದ ಅನುಮೋದನೆಯನ್ನ ಪಡೆದರು ಇಂದಿರಾ ಗಾಂಧಿ. ಮಾರನೆಯ ದಿನ ಬೆಳಗ್ಗೆ 5 ಗಂಟೆಗೆ ತರಾತುರಿಯಲ್ಲಿ ಸಚಿವರೆಲ್ಲರನ್ನೂ ಸಂಪುಟ ಸಭೆಗೆ ಆಹ್ವಾನಿಸಲಾಯಿತು. ಆ ಸಭೆಯಲ್ಲಿ ತುರ್ತು ಪರಿಸ್ಥಿತಿ ಹೇರಿಕೆಯ ಮಾಹಿತಿ ನೀಡಲಾಗಿತ್ತು. ಅಲ್ಲಿಗೆ ದೇಶದಲ್ಲಿ ಪ್ರಜಾಪ್ರಭುತ್ವದ ಕತ್ತು ಹೊಸಕಿ ಹಾಕಲಾಯಿತು. ದೇಶ ಹಿಂದೆಂದೂ ಕಂಡಿರದಂತಹ ಮಹಾನ್ ವಿಪ್ಲವಕ್ಕೆ ಸಾಕ್ಷಿಯಾಯಿತು. ವಿಕ್ಷಿಪ್ತನಂತೆ ಹಠಮಾರಿಯಂತೆ ಬೆಳೆದ ಕಿರಿಯ ಮಗ ಸಂಜಯ್ ತಾಯಿಯ ಮರೆಯಲ್ಲಿ ನಿಂತು ಇಡೀ ದೇಶವನ್ನು ನಡೆಸಿದರು. ಅದು ಇಂದಿರಾ ಗಾಂಧಿಯ ರಾಜಕೀಯ ಬದುಕಿನ ಸರ್ವನಾಶದ ಕತೆ. 1977ರಲ್ಲಿ ನಡೆದ ಆ ಮಹಾಪತನದ ಕಥೆಯನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ.